ಭಗವದ್ಗೀತಾಮೃತ ಆಯ್ದ ವಿಚಾರಗಳು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಸರಿಯಾದ ಮಾರ್ಗ. ಪ್ರಿಯ ವೀಕ್ಷಕರೇ, ಜೀವನವೆಂದರೇನೇ ಸಮಸ್ಯೆಗಳು. ಜೀವನವನ್ನು ಸಾಗಿಸುವುದೆಂದರೆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಿರುವುದು. ಒಂದು ಸಮಸ್ಯೆಯನ್ನು ಪರಿಹರಿಸಿಕೊಂಡರೆ ಮತ್ತೊಂದು ಸಮಸ್ಯೆಯು ಸಿದ್ಧವಾಗಿ ನಿಂತಿರುತ್ತದೆ. ಈ ರೀತಿ ಮನುಜ ಜೀವನವಿಡೀ ತನಗೆದುರಾಗುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಿರುತ್ತಾನೆ. ಹೀಗೆ ಸಾಗುವುದನ್ನೇ ಸಾಧನೆ ಎಂದು ಭಾವಿಸುತ್ತಾನೆ. ಆದರೆ ಅದು ಸಾಧನೆಯಲ್ಲ, ಸಾವನ್ನು ಸಮೀಪಿಸುತ್ತಿರುವ ಪ್ರಕ್ರಿಯೆ ಅಷ್ಟೇ. ಹೀಗೆ ಮನುಜ ಜೀವನವಿಡೀ ಸಮಸ್ಯೆಗಳೊಂದಿಗೆ ಹೋರಾಡುತ್ತಾ ಒಂದು ದಿನ ಸಾಯುತ್ತಾನೆ. ಸತ್ತ ನಂತರ ಮತ್ತೆ ಜನನ, ಆನಂತರ ಮತ್ತೆ ಸಮಸ್ಯೆಗಳ ಜೊತೆ ಹೋರಾಟ, ನಂತರ ಸಾವು, ಮತ್ತೆ ಹುಟ್ಟು. ಹೀಗೆ ಮನುಜ ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿಕೊಂಡು ನಿರಂತರವಾಗಿ ನರಳುತ್ತಲೇ ಇರುತ್ತಾನೆ. ಇದಕ್ಕೆಲ್ಲ ಕಾರಣ ತನಗೆದುರಾಗುವ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು, ಅಂದರೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳದೆ ಅವುಗಳನ್ನು ಆ ಸದ್ಯಕ್ಕೆ ಶಮನ ಮಾಡಿಕೊಳ್ಳುವುದು. ಯಾವುದೇ ಒಂದು ಸಮಸ್ಯೆಯನ್ನು ಕೇವಲ ಶಮನ ಮಾಡಿಕೊಂಡರೆ ಸಾಕಾಗುವುದಿಲ್ಲ, ಅದನ್ನು ಶಾಶ್ವತವಾಗಿ ಪರಿಹರಿಸಿಕೊಳ್ಳಬೇಕು. ಆಗಲೇ ಯಾವುದೇ ಸಮಸ್ಯೆಯೂ ನಮ್ಮನ್ನು ಎಂದೆಂದಿಗೂ ಕಾಡದೇ ಇರುವುದು. ಆದರೆ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಳ್ಳುವುದಾದರೂ ಹೇಗೆ? ಹಣದಿಂದ, ಅಧಿಕಾರದಿಂದ ನಮ್ಮ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಪರಿಹರಿಸಿಕೊಳ್ಳಬಹುದು, ಆದರೆ ಅದು ಶಾಶ್ವತವಲ್ಲ. ಆದ್ದರಿಂದ ನಮ್ಮ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹರಿಸಿಕೊಳ್ಳಬೇಕೆಂದರೆ ಹಣ, ಆಸ್ತಿಪಾಸ್ತಿಗಳನ್ನು ಸಂಪಾದಿಸುವುದಲ್ಲ, ಆ ಸಮಸ್ಯೆಗಳಿಗೆ ಮೂಲ ಕಾರಣ ಏನು ಎಂಬುದನ್ನು ಅರಿತುಕೊಳ್ಳಬೇಕು. ಈ ರೀತಿ ಸಮಸ್ಯೆಗಳು ನಮ್ಮನ್ನು ಜೀವನವಿಡೀ ಕಾಡುತ್ತಿರುವುದಕ್ಕೆ ಮೂಲ ಕಾರಣ ನಾವು ಹುಟ್ಟಿರುವುದು. ಆದ್ದರಿಂದ ನಮ್ಮ ಸಕಲ ಸಮಸ್ಯೆಗಳು ಶಾಶ್ವತವಾಗಿ ಪರಿಹಾರವಾಗಬೇಕಾದರೆ ಮತ್ತೆ ಹುಟ್ಟದೇ ಇರಬೇಕು. ಅದಕ್ಕಾಗಿ ಆತ್ಮವಿದ್ಯೆಯನ್ನು ಅರಿತುಕೊಳ್ಳಬೇಕು. ಆತ್ಮವಿದ್ಯೆ ಎಂದರೆ ವಾಸ್ತವವಾಗಿ ನಾವು ಯಾರು ಎಂಬುದನ್ನು ಅರಿತುಕೊಳ್ಳಬೇಕು. ಅಂದರೆ ನಾನು ಈ ದೇಹವಲ್ಲ, ಆತ್ಮಸ್ವರೂಪನು ಎಂಬ ಸತ್ಯವನ್ನು ಮನದಲ್ಲಿ ದೃಢಪಡಿಸಿಕೊಂಡು ದೇಹದ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಆತ್ಮಸ್ಥಿತಿಯ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕು. ಅದಕ್ಕಾಗಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಬೇಕು. ಆದರೆ ಹಾಗೆಂದು ಜೀವನಕ್ಕೆ ಸಂಬಂಧಪಟ್ಟ ಮತ್ತು ದೇಹಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು, ಕರ್ತವ್ಯಗಳನ್ನು ಮಾಡದೇ ಇರಬಾರದು. ಅವುಗಳನ್ನೆಲ್ಲ ಮಾಡಬೇಕು, ಆದರೆ ಅವುಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ಳಬಾರದು. ಜೊತೆಗೆ ಮತ್ತೆ ಹುಟ್ಟದಿರಲು ಆತ್ಮೋದ್ಧಾರಕ್ಕಾಗಿಯೂ ಆತ್ಮಸ್ಥಿತಿಯನ್ನು ಹೊಂದುವುದಕ್ಕಾಗಿಯೂ ನಿತ್ಯ ನಿರಂತರವಾಗಿ ಪ್ರಯತ್ನಿಸುತ್ತಿರಬೇಕು. ಆಗ ನಮ್ಮ ಜೀವನದಲ್ಲಿ ಎದುರಾಗುವ ಯಾವ ಸಮಸ್ಯೆಯೂ, ಕಷ್ಟವೂ, ನಷ್ಟವೂ ನಮ್ಮನ್ನು ಬಾಧಿಸುವುದಿಲ್ಲ. ಜೊತೆಗೆ ನಮ್ಮಲ್ಲಿ ಏನೋ ಒಂದು ರೀತಿಯ ಆನಂದ ಈಗಿನಿಂದಲೇ ಪ್ರಾರಂಭವಾಗುತ್ತದೆ. ಮಾತ್ರವಲ್ಲ, ಆ ಆನಂದವು ಶಾಶ್ವತ ಆನಂದವಾಗಿ ಬದಲಾಗುತ್ತದೆ. ಹಾಗಾಗಿ ಕೇವಲ ಪ್ರಾಪಂಚಿಕ ವಿದ್ಯೆಗಳನ್ನು ಮಾತ್ರವೇ ಕಲಿತು ಈ ಜೀವನವು ಮುಗಿಯುವವರೆಗೆ ಮಾತ್ರವೇ ಸುಖವಾಗಿರುವುದಕ್ಕಾಗಿ ಪ್ರಯತ್ನಿಸದೆ, ಈ ಜೀವನದ ನಂತರವೂ ಸಹ ದುಃಖ ದುರ್ಮಾನಗಳಿಲ್ಲದೆ ಹಾಯಾಗಿ ಆನಂದವಾಗಿ ಇರಲು ಆತ್ಮವಿದ್ಯೆಯನ್ನೂ ಸಹ ಅರಿತುಕೊಂಡು ಆತ್ಮಸ್ಥಿತಿಯ ಕಡೆಗೆ ಸಾಗಬೇಕು. ಈ ಜೀವನವನ್ನು ಕೇವಲ ಬದುಕಿರುವವರೆಗೆ ಮಾತ್ರವೇ ಸುಖಕರವಾಗಿಸಿಕೊಳ್ಳುವುದಲ್ಲ, ಈ ಜೀವನದ ನಂತರವೂ ನಾವು ಶಾಶ್ವತವಾಗಿ ಆನಂದವಾಗಿ ಇರಬೇಕಾದರೆ ಈಗ ದೊರೆತಿರುವ ನಮ್ಮ ಈ ಜೀವನವನ್ನು ಒಂದು ಸಾಧನವನ್ನಾಗಿ ಬಳಸಿಕೊಳ್ಳಬೇಕು. ಆಗ ಬದುಕಿರುವವರೆಗೆ ಯಾವ ಸಮಸ್ಯೆಯೂ, ಯಾವ ದುಃಖವೂ ನಮ್ಮನ್ನು ಬಾಧಿಸುವುದಿಲ್ಲ. ಜೊತೆಗೆ ಈ ಜೀವನದ ನಂತರ ಶಾಶ್ವತವಾದ ಆನಂದವು ನಮ್ಮ ಸ್ವಂತವಾಗುತ್ತದೆ. ಮುಂದಿನ ವಿಡಿಯೋಗಳಲ್ಲಿ ಇಂತಹ ಜ್ಞಾನಭರಿತ ವಿಚಾರಗಳು ಬಹಳಷ್ಟು ಬರಲಿವೆ. ಅವುಗಳ ಲಾಭವನ್ನು ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.